ಹೆಲೋ ಎವ್ರಿವನ್, ಹೌ ಆರ್ ಯು ಆಲ್? ಎಲ್ಲರೂ ಎಕ್ಸಾಮ್ ಮುಗಿಸಿ ತುಂಬ ಖುಷಿಯಾಗಿದ್ದೀರಾ ಅಲ್ವಾ? ಸೊ ನಿಮ್ಮ ಅಕೌಂಟೆನ್ಸಿ ಎಕ್ಸಾಮ್ ಇತ್ತಲ್ವಾ 14th, ಅದ್ರದ್ದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಕರ್ನಾಟಕ PU ಬೋರ್ಡಿಂದನೇ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ರಿಲೀಸ್ ಆಗಿದೆ. ಸೊ ಇದರಿಂದ ನೀವೇನು ತಿಳ್ಕೊಬೋದು ಅಂತ ಅಂದರೆ, ನಿಮ್ಮ ಆನ್ಸರ್ಸ್ಗಳು ಏನೇನು ಬರೆದಿದ್ದೀರಾ ಅದು ಕರೆಕ್ಟ್ ಇದೆಯಾ ಅಂತ ಅನ್ನೋದನ್ನು ತಿಳ್ಕೊಂಡೋಗಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ನೋಡಿ, ಫಸ್ಟ್ ಒನ್ನಿಗೆ ಆಪ್ಷನ್ B 2 people ಅನ್ನೋದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟು ಸೆಕೆಂಡ್ ಒನ್ಗೆ 5:3, ಥರ್ಡ್ ಒನ್ಗೆ ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್, ಫೋರ್ತ್ ಒನ್ಗೆ ಅಥರೈಸ್ಡ್ ಕ್ಯಾಪಿಟಲ್, ಫಿಫ್ತ್ ಒನ್ಗೆ ಲಾಸ್ ಡ್ಯೂ ಟು ಟೆಫ್ಟ್. ಆಯಿತಾ? ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಸಿಕ್ಸ್ತ್ ಒನ್ಗೆ ಅಗ್ರಿಮೆಂಟು, ಸೆವೆಂತ್ ಒನ್ಗೆ ಸ್ಯಾಕ್ರಿಫೈಸು, ಏಯ್ತ್ ಒನ್ನಿಗೆ ಕ್ಯಾಶ್ ಆರ್ ಬ್ಯಾಂಕ್, ನೈನ್ತ್ ಒನ್ಗೆ 12 ಮತ್ತು 10th ಒನ್ಗೆ ವೆರಿಟಿಕಲ್. ಮತ್ತು ಮ್ಯಾಚ್ ದ ಫಾಲೋಯಿಂಗ್ ನೋಡ್ತಾ ಹೋಗೋಣ. ಹಾಗೆಯೇ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ಗೆ ಆವ್ರೇಜ್ ಪ್ರಾಫಿಟ್ ಮೆಥಡ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ಡಿಬೆಂಚರ್ಸ್ಗೆ ಅಕ್ನಾಲೇಜ್ಮೆಂಟ್ ಆಫ್ ಡೆಪ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ರೆವಿನ್ಯೂ ಫ್ರಮ್ ಸೇಲ್, ರೆವಿನ್ಯೂ ಫ್ರಮ್ ಆಪರೇಷನ್ಗೆ ಸೇಲ್ಸ್ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಪ್ರಾಫಿಟಬಿಲಿಟಿ ರೇಷಿಯೋ ಅರ್ನಿಂಗ್ ಪರ್ ಶೇರ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಆಫ್ ಕ್ಯಾಶ್ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆನಾ? ನೆಕ್ಸ್ಟು ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸು ಅಥವಾ 1 ಮಾರ್ಕ್ ಕ್ವಶನ್ಸ್ಗಳಿಗೆ ನೋಡಿ ಆಪ್ಷನ್ನು. ಸೊ ಫಸ್ಟ್ ಒನ್ಗೆ ಟ್ರೂ ಅಂತ ಬರೆದಿದ್ರೆ ನಿಮ್ಮ ಆನ್ಸರ್ ಈಸ್ ರೈಟ್. ಮತ್ತು 13th ಒನ್ಗೆ ನೀವೇನು ಬರೆದಿರಬೇಕು, ಈಕ್ವಿಟಿ ಆರ್ ಆರ್ಡಿನರಿ ಶೇರ್ಸ್ ಅಂತ ಕೂಡ ಕರಿತೀವಲ್ವ, ಈಕ್ವಿಟಿ ಶೇರ್ಸ್ ಅಂತನಾದ್ರು ಬರೆದಿರ್ಬೋದು, ಪ್ರಿಫರೆನ್ಸ್ ಶೇರ್ಸ್ ಅಂತನಾದ್ರು ಬರೆದಿರ್ಬೋದು. ನೆಕ್ಸ್ಟು ವಾಟ್ ಈಸ್ ರಿಡಮ್ಷನ್ ಅಂತ ಏನೋ ರಿಡಮ್ಷನ್ ಆಫ್ ಡಿಬೆಂಚರ್ ಅಂತ ಕೇಳಿದ್ರಲ್ವ. ಸೊ ಅದಕ್ಕೆ 14th ಒನ್ಗೆ ರಿಡಮ್ಷನ್ ಆಫ್ ಡಿಬೆಂಚರ್ ಮೀನ್ಸ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟಿ ಆನ್ ಅಕೌಂಟ್ ಆಫ್ ಡಿಬೆಂಚರ್ ಬೈ ರೀಪೇಮೆಂಟ್ ಮೇಡ್ ಟು ದ ಡಿಬೆಂಚರ್ ಹೋಲ್ಡರ್ಸ್. ಸೊ ರೀಪೇಮೆಂಟ್ ಮೇಡ್ ಟು ದ ಡಿಬೆಂಚರ್ ಹೋಲ್ಡರ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟು 15th ಏನು ಅಂತ ಕೇಳಿದರು ನಿಮಗೆ, ಫೈನಾನ್ಷಿಯಲ್ ಯೂಸರ್ಸ್ ಯಾರು ಅಂತ ಕೇಳಿದ್ರಲ್ವ, ಅದಕ್ಕೆ ಆನ್ಸರು ಫೈನಾನ್ಸ್ ಮ್ಯಾನೇಜರು, ಇನ್ವೆಸ್ಟರು ಆರ್ ಎನಿ ಅದರ್ ಅಂತ ಕೊಟ್ಟಿದ್ದಾರೆ, ಕ್ರೆಡಿಟರ್ಸು ಆ ಥರ ಯಾವುದನ್ನಾರು ಬರಿಬೋದು. ನೆಕ್ಸ್ಟು 16 ಒನ್ಗೆ ROAನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಕೇಳಿದ್ರಲ್ವ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ. ನೆಕ್ಸ್ಟು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡೋಣ ಪಾರ್ಟ್ B-ನಲ್ಲಿ. ಸೊ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡು ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ಗೆ ಡಿಫ್ರೆನ್ಸ್ನ ಕೇಳಿದರು. ಸೊ ಅದಕ್ಕೆ ಆನ್ಸರ್ ನೋಡಿ, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ಸ್ ಫಿಕ್ಸೆಡ್. ಸೊ ಹಾಗೆ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ಗೆ ಫಸ್ಟ್ ಡಿಫ್ರೆನ್ಸು, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಫ್ಲಕ್ಚುಯೇಟ್ ಫ್ರಮ್ ಇಯರ್ ಟು ಇಯರ್. ಸೊ ಇದು ಬರೆದ್ರೆ ನಿಮಗೆ ಅದರಲ್ಲಿ 1 ಮಾರ್ಕ್ ಕೊಡ್ತಾರೆ. ನೆಕ್ಸ್ಟು ಸೆಕೆಂಡ್ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಆರ್ ಮೇಡ್ ಇನ್ ಕರೆಂಟ್ ಅಕೌಂಟ್, ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಆರ್ ಮೇಡ್ ಇನ್ ಕ್ಯಾಪಿಟಲ್ ಅಕೌಂಟ್. ಓಕೆನಾ? ಸೊ ಇದು ನಿಮ್ಮ ಆರ್ ಎನಿ ಅದರ್ 2 ಡಿಫ್ರೆನ್ಸಸ್. ಇದನ್ನು ಬಿಟ್ಟು ಬೇರೆ ಡಿಫ್ರೆನ್ಸಸ್ ಕೂಡ ನೀವು ಮೆನ್ಷನ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ. ಹಾಗೆ 18th ಒನ್ನು, ಸೊ ಎಕ್ಸಿಕ್ಯೂಟರ್ಗೆ ಹೇಗೆ ಪೇಮೆಂಟ್ ಮಾಡ್ತೀವಿ, ಇಮಿಡಿಯೇಟ್ ಫುಲ್ ಪೇಮೆಂಟು, ನೆಕ್ಸ್ಟು ಟ್ರಾನ್ಸ್ಫರ್ ಟು ರಿಟೈರ್ಡ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ರಿಟೈರಿಂಗ್ ಪಾರ್ಟ್ನರ್ಗೆ ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅಂತ ಕೇಳಿದ್ರಲ್ವ, ಇಮಿಡಿಯೇಟ್ ಫುಲ್ ಪೇಮೆಂಟು, ನೆಕ್ಸ್ಟು ಟ್ರಾನ್ಸ್ಫರ್ ಟು ರಿಟೈರ್ಡ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್, ನೆಕ್ಸ್ಟು ಪಾರ್ಟ್ಲಿ ಪೇಯ್ಡ್ ಇನ್ ಕ್ಯಾಶ್ ಆ್ಯಂಡ್ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಟು ರಿಟೈರ್ಡ್ ಪಾರ್ಟ್ನರ್ಸ್ ಲೋನ್, ನೆಕ್ಸ್ಟು ಪೇಯ್ಡ್ ಇನ್ ಇನ್ಸ್ಟಾಲ್ಮೆಂಟ್ ಅಲಾಂಗ್ ವಿತ್ ಇಂಟ್ರೆಸ್ಟ್. ಸೊ ಯಾವುದಾದ್ರೂ ಎನಿ 2 ಬರೆದ್ರೆ ನಿಮಗೆ 2 ಮಾರ್ಕ್ಸು ಪಕ್ಕ. ಓಕೆನಾ? ನೆಕ್ಸ್ಟು ವೆನ್ ದ ಕಂಪನಿ 19th ಒಂದಿಗೆ ಆನ್ಸರ್ ನೋಡಿ. ಸೊ ವೆನ್ ದ ಕಂಪನಿ ರಿಸೀವ್ಸ್ ಅಪ್ಲಿಕೇಶನ್ ಫಾರ್ ಮೋರ್ ನಂಬರ್ ಆಫ್ ಶೇರ್ಸ್ than the number of shares offered to the public for subscription is called the oversubscription. Oversubscription means ಅಂತ ಕೇಳಿದ್ರಲ್ವ, subscriptionಗೆ ಮೀನಿಂಗ್ ಬರೀಬೇಕಿತ್ತು ನೀವು. ಸೊ ಇದನ್ನು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು 20th ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಇನ್ಕಮ್ ಸ್ಟೇಟ್ಮೆಂಟ್, ಮತ್ತು ಸೆಕೆಂಡ್ ಒನ್ನು ಬ್ಯಾಲೆನ್ಸ್ ಶೀಟ್ ಆರ್ ಪೊಸಿಷನ್ ಸ್ಟೇಟ್ಮೆಂಟ್. ಓಕೆನಾ? ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವುದು ಅಂತ ಕೇಳಿದರು, ಅದಕ್ಕೆ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟು 21ಗೆ ಕ್ಯಾಶ್ ಪ್ರೊಸೀಡ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ, ಕ್ಯಾಶ್ ಪ್ರೊಸೀಡ್ ಫ್ರಮ್ ಇಶ್ಯೂ ಆಫ್ ಡಿಬೆಂಚರ್. ಓಕೆನಾ? ಸೊ ನೆಕ್ಸ್ಟು ನೋಡೋದಾದರೆ ಪಾರ್ಟ್ C-ನಲ್ಲಿ ನಿಮ್ಮ 6 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳಿದರು. ಪೇಡಲ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ಮಾಡೋದಕ್ಕೆ ಹೇಳಿದರು. ಅದರಲ್ಲಿ ನೋಡಿ ಆನ್ಸರು 56 ಬಂದಿದ್ದರೆ ಮತ್ತು 20,000 ಪ್ರಾಫಿಟ್ಟು
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿದರೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ? ಸೊ ನಿಮ್ಮ 22 ಕ್ವಶನ್ಗೆ ಟೋಟಲ್ಲು 56 ಇರಬೇಕು, ಮತ್ತು ಪಾರ್ಟ್ ಎ ಮತ್ತು ಬಿಗೆ 12,000 8,000ನ ನೀವು ಶೇರ್ ಮಾಡಿರಬೇಕು. ಸೊ ಪ್ರಾಫಿಟ್ಟು 20,000ನ ಟ್ರಾನ್ಸ್ಫರ್ ಮಾಡಿರಬೇಕು. ಓಕೆನಾ? ಕಾಣಿಸ್ತಿದೆ ಅಲ್ವಾ? ಸೊ ಈ ರೀತಿ ಮಾಡಿ ಬಂದಿದ್ರೆ ನಿಮ್ಮ ಆನ್ಸರ್ ಈಸ್ ರೈಟ್. ಓಕೆನಾ? 6 ಔಟ್ ಆಫ್ 6 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಗೇನಡ್ ಶೇರ್ ಕೇಳಿದ್ರು. ಗೇನಡ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವು ಶೇರ್ ಮೈನಸ್ ಹೋಲ್ ಶೇರ್ ಮಾಡಿ ಬಂದಿರ್ತೀರಾ ಅಂತ ಅನಿಸುತ್ತೆ. ಸೊ ಆನ್ಸರು 1:2 ಇಸ್ ದ ಕರೆಕ್ಟ್ ಆಪ್ಷನ್. 1:2 ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟು ಕ್ವಶನ್ ನಂಬರ್ 24 ಅಟೆಂಡ್ ಮಾಡಿರೋರಿಗೆ ವಿಶಾಲ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಎಷ್ಟು ಬಂದಿತ್ತು? 1,27,300. ಅದನ್ನೇ ಬ್ಯಾಲೆನ್ಸ್ನ ಏನು ಮಾಡಿರಬೇಕು? ನೀವು ಎಕ್ಸಿಕ್ಯೂಟರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಬೇಕು. 1,27,300 ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೀವು ಇನ್ನರ್ ಕಾಲಮಲ್ಲಿ ಏನಾದರೂ ತಪ್ಪು ಬರೆದಿದ್ದೀರಾ, ಇದನ್ನು ಕೂಡ ನೋಡ್ಕೊಳ್ಳಿ ಇಲ್ಲೇನೆ. ಸೊ ಅದಕ್ಕೆ ಸ್ವಲ್ಪ ವಿಡಿಯೋನ ನಿಧಾನವಾಗಿ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದೀರಾ, ವಿಶಾಲ್ಸ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದೀರಾ, ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದೀರಾ, ಅದನ್ನೆಲ್ಲ ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟು ಕ್ವಶನ್ ನಂಬರ್ 25ಗೆ ನೋಡಿ. ಹಾಗೆಯೇ ಕ್ವಶನ್ ನಂಬರ್ 25ಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್. ಸೊ ಸ್ಟೇಟ್ಮೆಂಟ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳಿದ್ರಲ್ವ. ಸೊ ಅದರಲ್ಲಿ ರೆವೆನ್ಯೂ ಫ್ರಮ್ ಆಪ್ರೇಷನ್ನು, ಅದರ್ ಇನ್ಕಮು, ಟೋಟಲ್ ರೆವೆನ್ಯೂ, ಎಕ್ಸ್ಪೆನ್ಸಸ್ಸು, ಆಯಿತಾ? ಸೊ ಅದರೊಳಗೆ ಯಾವ್ಯಾವ ಐಟಮ್ ಬರ್ತಿದ್ದೀರಾ, ಓಕೆನಾ? ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸು ಲೆಸ್ ಇನ್ಕಮ್ ಟ್ಯಾಕ್ಸ್ನ ಲೆಸ್ ಮಾಡಿದಾಗ ನಿಮಗೆ ಆನ್ಸರ್ ಫೈನಲ್ ಆನ್ಸರ್ ಎಷ್ಟು ಬಂದಿರಬೇಕು? 1,40,000. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟು ಬಂದಿರಬೇಕು? 1,40,000 ಬಂದಿರಬೇಕು. ಆಯಿತಾ? ಸೊ ನೋಟ್ಸ್ ಕೂಡ ನೀವು ಮೆನ್ಷನ್ ಮಾಡಿರಬೇಕು. ಆಯಿತಾ? ಸೊ ಇದು 6 ಮಾರ್ಕ್ಸಿಗಿರುತ್ತೆ. ಸೊ ನೋಟ್ಗೂ ಕೂಡ ನಿಮಗೆ 1 ಮಾರ್ಕ್ ಇರುತ್ತೆ. ಆಯಿತಾ? ಸೊ ಇಲ್ಲಿ ನೋಡಿ, ನೋಟ್ನ ಸಪ್ರೇಟಾಗಿ ಬರ್ತಿದ್ರೆ ಅದಕ್ಕೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟು 26 ಪ್ರಾಬ್ಲಮ್ಗೆ ಸೊ ಎಷ್ಟು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿಗೆ ಮಾಡೋಕ್ಕೆ ಹೇಳಿದರು. 88 ಲ್ಯಾಕ್ ಬಂದಿದೆ. ಓಕೆನಾ? ಸೊ ಇದಿಷ್ಟು ಬಂದಿದೆ. ನಿಮ್ಮ ಆನ್ಸರ್ ಈಸ್ ಕರೆಕ್ಟ್. ನೆಕ್ಸ್ಟು 27ಗೆ ನೋಡಿ. ಹಾಗೆಯೇ ನಿಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿರಬೇಕು? 8,000. ಸೊ ಎರಡು ಕಡೆ 8,000 ಇರಬೇಕು. ಸೊ ಪ್ರಾಫಿಟ್ಟು 4,000 ಇರಬೇಕು. ಓಕೆನಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂಥ ಪ್ರಾಫಿಟ್ಟು 4,000 ಬಂದಿದ್ದರೆ ಸೊ ನಿಮ್ಮ ಪ್ರಾಬ್ಲಮ್ಮು, ನಿಮ್ಮ ರಿವ್ಯಾಲ್ಯೂಯೇಷನ್ ಅಕೌಂಟ್ ಸರಿ ಇದೆ. ನೆಕ್ಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಎಷ್ಟಿರಬೇಕು? ನಿಮ್ಮ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ದು ಬ್ಯಾಲೆನ್ಸು ನೋಡಿ. ಸುದೀಪ್ದು ಕ್ಯಾಪಿಟಲ್ ಬ್ಯಾಲೆನ್ಸು ಗೋವಿಂದದು 1,08,000, ಸುದೀಪ್ದು 46,000 ಮತ್ತು ತರುಣ್ದು 30,000. ಸೊ ಹಾಗೆ ಬ್ಯಾಲೆನ್ಸ್ ಶೀಟ್ದು ನೋಡಿ. ಟೋಟಲು 2,54,000 ಬಂದಿದ್ರೆ 2,54,000 ಬಂದಿದ್ರೆ ನಿಮ್ಮ ಆನ್ಸರ್ ಈಸ್ ರೈಟ್. ಓಕೆನಾ? ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್ ನೋಡಿ ಮಕ್ಕಳ. ಹಾಗೆಯೇ ರಿಯಲೈಸೇಷನ್ ಅಕೌಂಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ಕ್ವಶನ್ ನಂಬರ್ 28ದು ರಿಯಲೈಸೇಷನ್ ಅಕೌಂಟು ಪ್ರಿಪೇರ್ ಮಾಡಿರ್ತೀರ ಅಲ್ವಾ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ ಮಾಡಿದಾಗ. ಸೊ ಅದ್ರದ್ದು ಟೋಟಲ್ ಬಂದು 2,91,000 ಬರುತ್ತೆ. ಸೊ ಲಾಸ್ ಬಂದಿರುತ್ತೆ 6,000. ಅದನ್ನು ಅನಿತಾ ಮತ್ತು ಸುನೀತಾಗೆ ಏನು ಮಾಡಿರ್ತೀರ? ಶೇರ್ ಮಾಡಿರ್ತೀರ. ಸೊ ಇಲ್ಲಿ ವನಿತಾಸ್ ಲೋನ್ ಇತ್ತಲ್ವಾ. ಸೊ ವನಿತಾ ಈಸ್ ನಾಟ್ ಎ ಪಾರ್ಟ್ನರ್. ಸೊ ಹಾಗಾಗಿ ಇಲ್ಲೇ ತೊಗೋಬೇಕು ಲಯಬಿಲಿಟಿ ಪೇನಲ್ಲಿ. ಆಗಿ ಬರ್ದಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿರುತ್ತೆ. ನಿಮ್ಮ ಆನ್ಸರು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ದು ನೋಡಿ ಬ್ಯಾಲೆನ್ಸು ಟು ಬ್ಯಾಂಕಿಗೆ ಎಷ್ಟು? 72,000 ಮತ್ತು 82,000 ಫೈನಲ್ ಸೆಟಲ್ಮೆಂಟಲ್ಲಿ ಬಂದಿರಬೇಕು. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ದು ಟೋಟಲು 2,45,000 ನಿಮ್ಮ ಡೆಬಿಟ್ ಸೈಡು ಮತ್ತು ಕ್ರೆಡಿಟ್ ಸೈಡ್ ಬಂದಿದ್ದರೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್.
ನೆಕ್ಸ್ಟು 29th ಕ್ವಶನ್ ನೋಡ್ಕೊಳ್ಳಿ. ಹಾಗೆ 29th ಕ್ವಶನ್ ನೋಡಿ, ಬ್ಯಾಂಕ್ ಅಕೌಂಟು. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು 2 lakh. ನೆಕ್ಸ್ಟು ಸೆಕೆಂಡ್ ಒಂದು ಎಂಟ್ರಿ, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು, ಅದಕ್ಕೂ ಕೂಡ 2 lakh ಇದೆ. ನೆಕ್ಸ್ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ 5 lakh ಇದೆ, 4 lakh, 1 lakh ಇದೆ. ಸೊ ನೆಕ್ಸ್ಟು ಫೋರ್ತ್ ಒನ್ನು, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 5 lakh ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಒನ್ ನೋಡ್ಕೊಳ್ಳಿ. ಹಾಗೆ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 4 lakh ಇದೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ 3,80,000 ಬರುತ್ತೆ. ಸೊ ಕಾಲ್ಸ್ ಇನ್ ಅರಿಯರ್ಸ್ ಆಗಿರುತ್ತಲ್ಲ, ಅದನ್ನ ಮೈನಸ್ ಮಾಡಿಬಿಟ್ಟು ಉಳಿದಿರೋ ಅಮೌಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಬರುವಂಥ ಆನ್ಸರ್ ಅದು. ನೆಕ್ಸ್ಟು 7th ಒನ್ ನೋಡಿ. ಹಾಗೆಯೇ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಸೊ 50,000, 30,000, 20,000 ಬರುತ್ತೆ. ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಫರ್ಫಿಟೆಡ್ ಶೇರ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಅದಕ್ಕೆ 40,000, 10,000 ಮತ್ತು 50,000 ಬರುತ್ತೆ. ನೆಕ್ಸ್ಟು ಫರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇದನ್ನು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 20,000 ಆನ್ಸರ್ ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಹಾಗೆ ಡಿಬೆಂಚರ್ಸ್ ಅಟೆಂಡ್ ಮಾಡಿದವರು. ಸೊ ಫಸ್ಟ್ ಎಂಟ್ರಿಗೆ 9 lakh ಬರುತ್ತೆ. ಸೆಕೆಂಡ್ ಎಂಟ್ರಿಗೆ 9 lakh, 2 lakh, 10 lakh, 1 lakh ಬರುತ್ತೆ. ಥರ್ಡ್ ಎಂಟ್ರಿಗೆ 50,000, 5,000, 45,000 ಬರುತ್ತೆ. ನೆಕ್ಸ್ಟು ಫೋರ್ತ್ ಎಂಟ್ರಿಗೆ 5,000, 5,000, ಫಿಫ್ತ್ ಎಂಟ್ರಿಗೆ 45,000, 45,000, ಸಿಕ್ಸ್ತ್ ಒನ್ಗೆ 50,000, 5,000, 4,500. ನೆಕ್ಸ್ಟ್ ಎಂಟ್ರಿಗೆ 5,000, 5,000. ನೆಕ್ಸ್ಟ್ ಎಂಟ್ರಿಗೆ 45,000, 45,000. ನೆಕ್ಸ್ಟ್ಗೆ 1 lakh, 1 lakh ಬಂದಿದೆ. ಓಕೆನಾ. ನೆಕ್ಸ್ಟು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ ನೋಡ್ಕೊಳ್ಳಿ. $38.10 ಬಂದಿದೆ. ಆಯಿತಾ. ಈಕ್ವಿಟಿ ಆ್ಯಂಡ್ ಲಯಬಿಲಿಟಿದು ಟೋಟಲು 38.10 ಬಂದಿದೆ. ನೋಡ್ಕೊಳ್ಳಿ ಎಷ್ಟೆಷ್ಟು ಬಂದಿದೆ ಅಂತ ಒಂದೊಂದನ್ನು. ಶೇರ್ ಕ್ಯಾಪಿಟಲ್ಲು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು 30, 20, 33, 20 ಈ ರೀತಿ ಬಂದಿದೆ. ನೆಕ್ಸ್ಟು ಟೋಟಲ್ ಅಸೆಟ್ ನೋಡ್ಕೊಳ್ಳಿ. ಇಷ್ಟು ಬಂದಿದ್ರೆ 38 ಬಂದಿದ್ರೆ ನಿಮ್ಮ ಆನ್ಸರ್ ಈಸ್ ಕರೆಕ್ಟ್. ನೆಕ್ಸ್ಟು ರೇಷಿಯೋ ಅನಾಲಿಸಿಸ್ ಮಾಡಿದವರು. ಕರೆಂಟ್ ರೇಷಿಯೋದು 1.2:1 ಬಂದಿದೆ. ಹಾಗೆ ಡೆಪ್ಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಮಾಡಿದವ್ರಿಗೆ 0.29:1 ಬಂದಿದೆ. ಟ್ರೇಡ್ ರಿಸೀವಬಲ್ ರೇಷಿಯೋ 4 times ಬಂದಿದೆ. ಟ್ರೇಡ್ ಪೇಯಬಲ್ ಟರ್ನೋವರ್ ರೇಷಿಯೋ 2 times ಬಂದಿದೆ. ಆಪರೇಟಿಂಗ್ ರೇಷಿಯೋ 90% ಬಂದಿದೆ. ನೆಟ್ ಪ್ರಾಫಿಟ್ ರೇಷಿಯೋ 10% ಬಂದಿದೆ. ಸೊ ನಿಮ್ಮ ಸ್ಕೋರು ಎಷ್ಟೆಷ್ಟಾಗಿದೆ ಅಂತ ಅನ್ನೋದನ್ನು ಈ ವಿಡಿಯೋ ಕೆಳಗಡೆ ಲಿಂಕಲ್ಲಿ ತಿಳಿಸಿ. ಎಷ್ಟು ಬಂದಿದೆ, ಎಷ್ಟು ಬರ್ಬೋದು ನಿಮ್ಮ ಪ್ರಕಾರ ಅನ್ನೋದನ್ನು ಈ ವಿಡಿಯೋ ಲಿಂಕ್ ಕೆಳಗಡೆ ತಿಳಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.